ಜಯ ಗುರು ಮಾಣಿಕ ಮಾಣಿಕ ದತ್ತಾತ್ರೇಯರ ಅಂಶವಾದ ಮಾಣಿಕ್ಯ ಪ್ರಭುಗಳು ನೆಲೆ ನಿಂತ ಸ್ಥಳವನ್ನ ಮಾಣಿಕ್ ನಗರ ಎಂದೇ ಕರೆಯಲಾಗ್ತಾ ಇದ್ದು, ಈ ಆಲಯವು ವಿಶಾಲವಾದ ಪ್ರದಕ್ಷಿಣಾ ಪಥ, ಸುಂದರವಾದ ಗುಮ್ಮಟಗಳನ್ನ ಹೊಂದಿದ್ದು, ಈ ದೇಗುಲವನ್ನ ವಿರಾಜ ಹಾಗೂ ಗುರುಗಂಗಾ ನದಿಗಳ ಸಂಗಮ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಮಾಣಿಕ್ಯ ಪ್ರಭು ಮಹಾರಾಜರು ಇದೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನಲ್ಲೇ ಹುಟ್ಟಿದ್ದಾರೆ. ಪ್ರಭುಗಳು ಬಸವ ಕಲ್ಯಾಣ ತಾಲೂಕಾದಾಗ ಹುಟ್ಟಿ ಆಮೇಲೆ ಸಂಪೂರ್ಣ ಭಾರತ ವರ್ಷನಲ್ಲಿ ತೀರ್ಥಾಟನ ಮಾಡಿ ತಮ್ಮ ವಯಸ್ಸಿಂದು 28ನೇ ವರ್ಷ ಪ್ರಭುಗಳು ಈ ಮಾಣಿಕ್ ನಗರ ಇದೇನು ಸ್ಥಳ ಇದೆ, ಇಲ್ಲಿ ಅರಣ್ಯ ಇತ್ತು, ಇಲ್ಲಿ ಬಂದು ಅವರು ಇದೇ ಈ ಮಾಣಿಕ್ ನಗರದ ಭೂಮಿ ಅವರಿಗೆ ಭಾಳ ಪಸಂದ್ ಬಿತ್ತು. ಅವ್ರು ಇಲ್ಲಿ ಬಂದು ಉಳ್ಕೊಂಡು ಇಲ್ಲೇ ತಪಸ್ಸು ಮಾಡಿ 47 ಇಯರ್ಸ್ ಏಜ್ನಲ್ಲಿ ಇದೇ ಸ್ಥಾನದ ಮೇಲೆ ಪ್ರಭುಗಳು ಜೀವಂತ ಸಮಾಧಿ ತಗೊಂಡಿದ್ದಾರೆ. ದತ್ತಾತ್ರೇಯರು ಶ್ರೀಪಾದ ವಲ್ಲಭರಾಗಿ 2ನೇ ಅವತಾರವನ್ನೆತ್ತಿದರೆ, ನರಸಿಂಹ ಸರಸ್ವತಿಗಳಾಗಿ 3ನೇ ಅವತಾರವನ್ನೆತ್ತಿದ್ದಾರೆ. ದತ್ತಾತ್ರೇಯ ಸ್ವಾಮಿಗಳ 4ನೇ ಅವತಾರವೇ ಈ ಮಾಣಿಕ್ಯ ಪ್ರಭುಗಳ ಅವತಾರವಾಗಿದ್ದು, ದತ್ತ ಜಯಂತಿಯಂದು ಜನಿಸಿದ ಏಕೈಕ ದತ್ತಾವತಾರಿ ಎಂದರೆ ಅದು ಮಾಣಿಕ್ಯ ಪ್ರಭುಗಳಾಗಿದ್ದಾರೆ. ಮಹಾನ್ ಆಧ್ಯಾತ್ಮಕ ಸಾಧಕರಾದ ಮಾಣಿಕ್ಯ ಪ್ರಭುಗಳು ಜೀವಂತ ಸಮಾಧಿಯಾದ ಸ್ಥಳವನ್ನ ನಾವು ಈ ದೇಗುಲಕ್ಕೆ ಹೋದರೆ ನೋಡಬಹುದಾಗಿದ್ದು, ಗುರುಗಳ ಎದುರಿನಲ್ಲಿ ನಿಂತು ಭಕ್ತಿಯಿಂದ ಬೇಡಿಕೊಂಡ್ರೆ ನಮ್ಮೆಲ್ಲ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ.